ಸೌಲಭ್ಯಗಳ ಮಾಹಿತಿ ಆಗಿರ್ಬೋದು ಈ ಹಲವಾರು ವಿಷಯಗಳನ್ನ ಗ್ರಾಮ ಸಭೆಯಲ್ಲಿ ನೀಡ್ತಾ ಇದ್ದಾರೆ. ಆದರೆ ಸರ್ಕಾರ ಮಕ್ಕಳ ಬಗ್ಗೆ ಮತ್ತು ಮಹಿಳೆಯರ ಬಗ್ಗೆ ವಿಶೇಷವಾಗಿ ಕಾಳಜಿ ತರುವಂತಹ ಸಂದರ್ಭದಲ್ಲಿ ಇವರಿಗೆ ವಿಶೇಷವಾಗಿ ಗ್ರಾಮ ಸಭೆ ಮಾಡಬೇಕು. ಗ್ರಾಮೀಣ ಮಟ್ಟದಲ್ಲಿ ಸ್ಥಳೀಯ ಆಡಳಿತ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರತಿ ಒಂದು ಶಾಲೆಗಾಗಿರ್ಬೋದು, ಪ್ರತಿಯೊಂದು ಗ್ರಾಮದಲ್ಲಾಗಿರ್ಬೋದು ಮಕ್ಕಳ ಬಗ್ಗೆ ಮಹಿಳೆಯರ ಬಗ್ಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಮನಗಂಡು ಅದನ್ನು ಸರ್ಕಾರದ ಗಮನಕ್ಕೆ ತಂದು ಅವ್ರಿಗೆ ಏನೆಲ್ಲ ಅವಶ್ಯಕತೆ ಇತ್ತೋ ಆ ಅವಶ್ಯಕತೆಗಳನ್ನ ಸ್ಥಳೀಯ ಮಟ್ಟದಿಂದಲೇ ಪೂರೈಸಬೇಕು ಅಂತ ಹೇಳಿ ಇವತ್ತು ಸರ್ಕಾರ ಮಕ್ಕಳ ಹಕ್ಕುಗಳ ವಿಶೇಷ ಗ್ರಾಮ ಸಭೆಯನ್ನ ಆಯೋಜಿಸಿದೆ. ಇರ್ಬೋದು ಈ ಎಲ್ಲ ವಿಚಾರಗಳನ್ನ ಸವಿಸ್ತಾರವಾಗಿ ಹೇಳಿದ್ದಾರೆ ಮಕ್ಕಳ ಈಗ ಇಲ್ಲಿ ನಮ್ಮ ರಾಜ್ಯದಲ್ಲಿ ಮಕ್ಕಳ ಹಕ್ಕುಗಳು ಅಥವಾ ಮಕ್ಕಳ ರಕ್ಷಣೆಗೆ ಬೇರೆ ರಾಜ್ಯಕ್ಕೆ ಉದಾಹರಣೆಗೆ ನಾವು ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಮತ್ತು ಈ ಈಶಾನ್ಯ ರಾಜ್ಯಗಳಲ್ಲಿ ಹೋಲಿಸ್ಕೊಂಡ್ರೆ ಅಲ್ಲಿ ಅತಿ ಹೆಚ್ಚು ಮಕ್ಕಳು ಬಾಲಕಾರ್ಮಿಕ ಪದ್ಧತಿಗೆ ಒಳಪಡ್ತಾ ಇದ್ದಾರೆ, ಬಾಲ್ಯ ವಿವಾಹಕ್ಕೆ ಒಳಪಡ್ತಾ ಇದ್ದಾರೆ. ಅದಕ್ಕೆ ಹೋಲಿಸ್ಕೊಂಡ್ರೆ ನಮ್ಮ ಕರ್ನಾಟಕದಲ್ಲಿ ಉತ್ತಮ ಸ್ಥಿತಿಯಾಗಿ ಮಕ್ಕಳಿದ್ದಾರೆ ಅಂತ ಹೇಳ್ಬೋದು. ಆ ಒಂದು ನಿಟ್ಟಿನಲ್ಲಿ ಹೋಲಿಸ್ಕೊಂಡ್ರೆ ನಮ್ಮ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಎಲ್ಲ ಮಕ್ಕಳಿಗೂ ಸರಿಯಾದ ಒಂದು ಸರ್ಕಾರಿ ಶಾಲೆಯಲ್ಲಿ ನನಗನ್ಸಿದ ಮಟ್ಟಿಗೆ ಸರ್ಕಾರಿ ಶಾಲೆಯಲ್ಲಿ ಉತ್ತಮವಾದಂಥ ಶಿಕ್ಷಣ, ಆರೋಗ್ಯ ಮತ್ತು ಮಧ್ಯಾಹ್ನದ ಬಿಸಿ ಊಟ ಸಿಗ್ತಾ ಇದೆ. ಇದನ್ನೆಲ್ಲನೂ ಸಮರ್ಪಕವಾಗಿ ಬಳಸ್ಕೊಂಡು ನಮ್ಮ ವ್ಯಕ್ತಿತ್ವ ಮತ್ತು ನಮ್ಮ ಶೈಕ್ಷಣಿಕ ಬೆಳವಣಿಗೆನ ಅದನ್ನು ಬಲವರ್ಧನೆ ಮಾಡ್ಕೋಬೇಕು ಮಕ್ಕಳ. ನಾನು ಇತ್ತೀಚೆಗೆ ನಾನು ಮಕ್ಕಳಲ್ಲಿ ಗಮನಿಸ್ತಾ ಇರ್ತಕ್ಕಂಥದ್ದು ಈ ಎಲ್ಲ ಸಮಸ್ಯೆಗಳನ್ನ ಸರ್ಕಾರ ಆಗಲಿ ಅಥವಾ ಸಂಬಂಧಪಟ್ಟಂತಹ ಆಯೋಗಗಳು ಅಥವಾ ಮಕ್ಕಳ ಏನು ಇದೆಯಾ ಅವೆಲ್ಲದರಲ್ಲೂ ಸಮಸ್ಯೆನ ಬಗ್ಗೆ ಒಂದೊಂದು ಇದಿದೆ. ಆದರೆ ಇನ್ನೂ ಒಂದು ಕಡೆ ಮಕ್ಕಳು ಎಲ್ಲ ಸಮಸ್ಯೆಗೊಳಗಾಗ್ತವೆ. ಎಲ್ಲಿ ಕುಟುಂಬದಲ್ಲಿ ನಮ್ಮ ಕಣ್ಣು ಮುಂದೆನೇ ಮಕ್ಕಳು ಮೊಬೈಲ್ ತಂತ್ರಜ್ಞಾನಕ್ಕೆ ತುಂಬ ಅಡಿಕ್ಟ್ ಆಗ್ತಾ ಇದ್ದಾರೆ. ಕಾರಣ ಏನಂತಂದರೆ ಮೊಬೈಲ್ ಇವತ್ತು ನಮಗೂ ಬಿಟ್ಟಿರೋಕ್ಕಾಗಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ಸಣ್ಣ ಮಕ್ಕಳು 6 ತಿಂಗಳು ವರ್ಷದ ಮಕ್ಕಳಿಂದ ಹಿಡಿದು ಇವತ್ತು 80 ವರ್ಷ ವೃದ್ಧಾಪ್ಯದವರೆಗಂತೂ ಮೊಬೈಲು ಎಲ್ಲರಿಗೂ ಅನಿವಾರ್ಯ ಆಗೈತೆ. ಮಕ್ಕಳಲ್ಲಿ ಏನಾಗ್ತದೆ ಅಂತಂದ್ರೆ ಮೊಬೈಲ್ ಅಡಿಕ್ಟ್ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ದೃಷ್ಟಿದೋಷ ಬರ್ಬೋದು, ಒತ್ತಡ ಅಂತ ಬರ್ಬೋದು, ದೈಹಿಕ ಚಟುವಟಿಕೆಗಳಂತ ಕ್ರೀಡೆಗಳು ಆಡೋದಕ್ಕೆ ಅವ್ರಿಗೆ ಆಸಕ್ತಿ ಇಲ್ಲದೆ ಇರ್ತಕ್ಕಂಥದ್ದನ್ನ ಮಕ್ಕಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಮಕ್ಕಳ ಇದನ್ನ ಮೊಬೈಲು ತಂತ್ರಾಂಶ ಅದು ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಬಳಸಬೇಕು. ಇವತ್ತು ವಿಜ್ಞಾನ ನಮ್ಗೆ ಎಷ್ಟು ಒಳ್ಳೇದು ಮಾಡಿದೆಯೋ ಕೆಲವೊಂದು ಕಡೆ ಅದರಲ್ಲಿ ಅಷ್ಟೇ ಅನಾನುಕೂಲಗಳು ಇವೆ. ಮೊಬೈಲಲ್ಲಿ ನಾವು ಓದೋದ ಸಮಯ ಅದನ್ನ ಕಡಿಮೆ ಮಾಡುತ್ತೆ, ಅಥವಾ ಊಟ ಮಾಡೋ ಸಮಯ ಕಡಿಮೆ ಮಾಡುತ್ತೆ, ಆಟ ಆಡೋ ಸಮಯ ಕಡಿಮೆ ಮಾಡುತ್ತೆ. ಈ ಎಲ್ಲದರಿಂದ ಹೊರಬರಬೇಕು ಅಂತಂದರೆ ಮೊಬೈಲ್ನ ಎಷ್ಟು ಯಾವಾಗ ಎಲ್ಲಿ ಬಳಸಬೇಕು, ಎಷ್ಟು ಬಳಸ್ಕೊಬೇಕು, ಅವಶ್ಯಕತೆಗೆ ಮಾತ್ರ ಬಳಸ್ಕೊಬೇಕು. ಹೊತ್ತು ಅತ್ಯವಶ್ಯಕತೆ ಬಳಸ್ಕೊಳಕ್ಕೆ ಹೋದರೆ ನಮ್ಮ ಮಾನಸಿಕವಾಗಿ ದೈಹಿಕವಾಗಿ ಅದರಲ್ಲಿ ನಾವು ಕುಗ್ತಾ ಹೋಗ್ತೀವಿ. ಯಾವುದು ಯೋಚನೆ ಮಾಡೋಕ್ಕೆ ಬಿಡೋದಿಲ್ಲ. ಪ್ರತಿಯೊಂದು ಮೊಬೈಲ್ಗೆ ನಾವು ಅಡಿಕ್ಟ್ ಆದಂಥ ಸಂದರ್ಭದಲ್ಲಿ ಸ್ವಂತ ಯೋಚನೆಗಳು ಬರೋದಿಲ್ಲ, ಅಥವಾ ನಾವು ಯಾವುದಾದ್ರೂ ನಾವು ಒತ್ತಡರಹಿತವಾಗಿ ನಾವು ಇರಬೇಕು ಅನ್ನೋದನ್ನ ಇದು ಮಾಡೋದಿಲ್ಲ. ಇವತ್ತು ತಂದೆ ತಾಯಿಗಳು ಮಕ್ಕಳ ಹತ್ರ ಮೊಬೈಲ್ ಕಿತ್ಕೊಳಕ್ಕೆ ಆಗದೆ ಇರೋಂಥ ಒಂದು ಸನ್ನಿವೇಶ ಐತೆ. ಎಷ್ಟೋ ಜನ ನಿಮಗೆ ಮನೆಗೆ ಅನುಭವ ಆಗಿರ್ಬೋದು. ಯಾವುದೋ ಒಂದು ಮಗುಗೆ ಮೊಬೈಲ್ ಕೊಟ್ಟಿರ್ತೀವಿ, ಅದು ಕಿತ್ಕೊಂಡ್ರೆ ಎಷ್ಟು ಹಠ ಮಾಡ್ತೈತೆ, ಅದಕ್ಕೆ ಹಾಲು ಕೊಡಲಿಲ್ಲ ಅಂತಂದ್ರೆ ಊಟ ಕೊಡಲಿಲ್ಲ ಅಂತಂದ್ರೆ ಮೊಬೈಲ್ ಕೊಡಬೇಕು ಕೈಗೆ. ಆ ಒಂದು ಪರಿಸ್ಥಿತಿ ಇದೆ. ಇದು ಎಲ್ಲ ಒಂದು ಕಡೆ ನಾವು ನಮ್ಮ ಮಕ್ಕಳನ್ನ ನಾವೇ ಶೋಷಣೆಗೆ ಒಳಪಡಿಸ್ತಾ ಇದ್ದೀವಿ ಅನ್ನೋದನ್ನ ಮನಗಾಣಬೇಕು. ಶಾಲೆಯ ಶಿಕ್ಷಕರು ಹೇಳ್ಕೊಟ್ಟಿರ್ತಾರೆ, ಈ ನೀವು ಕಲಿತಾ ಇರ್ತಕ್ಕಂಥ ಶಿಕ್ಷಣ ನಾವು ಪ್ರೈವೇಟ್ ಸ್ಕೂಲ್ ಮಕ್ಕಳಲ್ಲಿ ಕಾಣಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಗ್ರಾಮ ಪಂಚಾಯತಿ ಅಂದ್ರೆ ಏನು ಅಂತ ಗೊತ್ತಿರಲ್ಲ, ಗ್ರಾಮ ಪಂಚಾಯತಿ ಮೆಂಬರ್ ಅಂದ್ರೆ ಏನಂತ ಗೊತ್ತಿರಲ್ಲ, ಸರ್ಕಾರ ಅಂದ್ರೆ ಏನಂತ ಗೊತ್ತಿರಲ್ಲ. ಒಂದು ಶಾಲೆಗೆ ಹೋಗ್ತಾರೆ, ಅವ್ರು ಕೊಡೋಂಥ ಹೋಮ್ವರ್ಕು ತಂದೆ ತಾಯಿಗಳನ್ನು ಜೊತೆ ಬೆಳೆಸ್ತಾರೆ. ಆದರೆ ಪ್ರತಿಯೊಂದು ಕರ್ತವ್ಯಗಳನ್ನು ನೀವು ಇಲ್ಲೇ ನಿಭಾಯಿಸೋದ್ರಿಂದ ನೀವು ನಿಮ್ಮ ಶಿಕ್ಷಕರು ಮತ್ತು ನಿಮ್ಮ ತಂದೆ ತಾಯಿಗೆ ಅದೊಂದು ಒಳ್ಳೆಯ ಹೆಸರು ಬರೋದಕ್ಕೆ ಕಾರಣ ಆಗ್ತದೆ. ಮಕ್ಕಳ ನೀವು ಈ ಶಾಲೆಗೆ ಹೋಗಿ ಮುಂದಿನ ಹಂತದಲ್ಲಿ ಉನ್ನತ ಶಿಕ್ಷಣ ಪಡೀರಿ. ಉನ್ನತ ಶಿಕ್ಷಣ ಪಡೆದು ನಿಮ್ಮ ಗ್ರಾಮಕ್ಕೆ ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಹೆಸರು ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮಕ್ಕಳ ಹಕ್ಕುಗಳ ವಿಶೇಷ ಗ್ರಾಮ ಸಭೆಯಲ್ಲಿ ತಮ್ಮೆಲ್ಲರಿಗೂ ಇನ್ನು ಯಾವ ರೀತಿ ಆದ್ರೂ ಗ್ರಾಮ ಪಂಚಾಯತಿಯಿಂದ ಸಹಾಯ ಸಹಕಾರ ಬೇಕು ಅಂತ ಸಂದರ್ಭದಲ್ಲಿ ನಿಮ್ಮ ಟೀಚರ್ಗಳ ಮುಖಾಂತರ ಆಗಲಿ ಅಥವಾ ನೀವೇ ನೇರವಾಗಿ ಹೇಳಿದ್ರೆ ಅಧ್ಯಕ್ಷರು ಈ ಸಭೆಯಲ್ಲಿ ಹಾಜರಿದ್ದಾರೆ. ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು, ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ. ನಿಮ್ಮ ಶಾಲೆಗಾಗಲಿ ನಿಮಗಾಗಲಿ ಎಷ್ಟೋ ಮಕ್ಕಳಿಗೆ ಮನೆಯಲ್ಲಿ ಹಲವಾರು ಸಮಸ್ಯೆಗಳಿರ್ತದೆ. ಅದನ್ನು ಗ್ರಾಮ ಪಂಚಾಯತಿ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ ಅದನ್ನು ಪರಿಹಾರ ಮಾಡೋದಕ್ಕೆ ಮತ್ತು ಈ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ಳೋಕ್ಕೆ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ.